ಈಗ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನ್ ಆಡಿದ್ದು ನಮ್ಮ ಟೀಮ್ ಇಂಡಿಯಾ ಇವತ್ತು ಸೆಮಿಫೈನಲ್ ಅಲ್ಲಿ ಹಾವಳಿ ಕೊಟ್ಬಿಟ್ಟು ಇವತ್ತು ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ನಮ್ಮ ಇಂಡಿಯನ್ ಅಂಡರ್-19 ಟೀಮು ಫೈನಲ್ ಅಲ್ಲಿ ಇಂಗ್ಲೆಂಡ್ ಮೇಲೆ ಹೋಗಿ ಕೂತ್ಕೊಂಡು ಆಡ್ತಾ ಇದ್ದಾರೆ ನಮ್ಮ ಇಂಡಿಯಾ. ಸೊ ನೋಡಬೇಕಾಗಿದೆ ಫೈನಲ್ ಯಾರು ಗೆಲ್ತಾರೆ ಅಂತ. ಅಫ್ಘಾನಿಸ್ತಾನ್ ಎಗೇನ್ಸ್ಟ್ ಅಂತ ಅಂದಾಗಲೇ ನಮಗೆ ಒಂದು ಸ್ವಲ್ಪ ಪಾಸಿಟಿವಿಟಿ ಕ್ರಿಯೇಟ್ ಆಗಿತ್ತು ಸೆಮಿಫೈನಲ್ಲು. ಏನಾದ್ರು ಇಂಗ್ಲೆಂಡ್ ಮೇಲೋ ಆಸ್ಟ್ರೇಲಿಯಾ ಮೇಲೋ ಇದ್ದಿತ್ತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದಪ್ಪ ಸೆಮಿಫೈನಲ್ ಅಂತ ಇತ್ತು. ಬಟ್ ನಮ್ಮ ಇಂಡಿಯಾ ಟಾಪಲ್ಲಿ ಫಿನಿಶ್ ಮಾಡಿರೋದ್ರಿಂದ ಗ್ರೂಪ್ ಬಿಲಿ ನಾವು ಅಫ್ಘಾನಿಸ್ತಾನ್ ಮೇಲೆ ಆಡಬೇಕಾಗಿ ಬಂತು. ಒಳ್ಳೆಯವ್ರನ್ನೇ ಹಾಕಿಸ್ಕೊಂಡಿದ್ವಿ ಸೆಮಿಫೈನಲಲ್ಲಿ, ಆದ್ದರಿಂದ ನಾವು ಫೈನಲ್ಗೆ ಕ್ವಾಲಿಫೈ ಆಗಿದ್ದೀವಿ. ಪರ್ಫಾರ್ಮೆನ್ಸ್ ಕೂಡ ಅದೇ ಥರ ಇತ್ತು ಸೆಮಿಫೈನಲಲ್ಲಿ. ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಅಫ್ಘಾನಿಸ್ತಾನ್ ಟೀಮು 310 ರನ್ ಹೊಡಿತಾರೆ. ಏನು ಜುಜುಬಿ ಟೋಟಲ್ ಏನಲ್ಲಪ್ಪ, 310 ರನ್ ನೋಡಿದ್ರಲ್ಲ ಪಾಕಿಸ್ತಾನ ಅಗೇನ್ಸ್ಟ್ ಹೆಂಗೆ ತಿನ್ಕಾಡ್ತಿದ್ರು ಅಂತ ನಮ್ಮ ಇಂಡಿಯಾದವರು. ಅವರು ತಿನ್ಕಾಡಿದ್ರು, ನಾವು ಇನ್ಫ್ಯಾಕ್ಟ್ ತಿನ್ಕಾಡಿದ್ವಿ. ಲೋ ಸ್ಕೋರಿಂಗ್ ಮ್ಯಾಚ್ ಆಗಿದ್ರು ಕೂಡ ಈ 310 ರನ್ ಹೊಡಿಬೇಕು ಅಂದ್ರೆ ಸುಮ್ಮನೆ ಮಾತಲ್ವೇ ಅಲ್ಲ. ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ಜಹೀರುಲ್ಲಾ ಜೊತೆಗೆ ಫೈಸಲ್ ಇಬ್ಬರು ಕೂಡ ಸೆಂಚುರಿ ಹೊಡೆದರೆ. ಒಸ್ಮಾನ್ ಒಂದು 30+ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಓಪನರ್ ಆಗಿರೋಂಥವ್ರು. ಆಮೇಲೆ ಇನ್ನೊಬ್ರು ಯಾರಪ್ಪ ಅವರು, ಖಲೀದ್. ಸೊ ಓಪನರ್ಸ್ ಇಬ್ಬರು ಕೂಡ ಒಂದು ರೇಂಜ್ ಡಿಸೆಂಟಿ ಕಾಂಟ್ರಿಬ್ಯೂಷನ್ ಆಯಿತು. ಅಂದರೆ ನಂಬರ್ 3 and 4 ಇಬ್ಬರು ಕೂಡ ಸೆಂಚುರಿ ಹೊಡೆದದ್ದು ಫೈಸಲ್ ಮತ್ತು ಜಹೀರುಲ್ಲಾ ಅವರು. ಸೊ ಇವರ ಪರ್ಫಾರ್ಮೆನ್ಸಿಂದ 310 ರನ್ ತಲುಪ್ತಾ ಇದ್ದಂಗೆ ಇದನ್ನು ಇಂಡಿಯನ್ ಟೀಮು ಚೇಸ್ ಡೌನ್ ಮಾಡೋದು. ಕೇವಲ 42 ಓವರ್ ತೊಗೊಂಡು ಚೇಸ್ ಡೌನ್ ಮಾಡಿದರೆ 350 ಅಲ್ಲ 370-80 ಕೊಟ್ಟಿದ್ರು ಕೂಡ ಚೇಸ್ ಡೌನ್ ಮಾಡುವಂಥ ಇಂಡಿಯನ್ ಟೀಮ್ ಥರನೇ ಕಾಣಿಸ್ಕೊಂಡಿದ್ದು. ಯಾಕೆಂದರೆ ನಮ್ಮ ಇಂಡಿಯನ್ ಟೀಮಲ್ಲೂ ಕೂಡ ಸೆಂಚುರಿ ಬಂದಿರೋದು ಆರೋನ್ ಅವರ ಬ್ಯಾಟಿಂದ ಬಂತು ಸೆಂಚುರಿ. ಓಪನರ್ ಆಗಿರುವಂಥ ಆರೋನ್ ಸೆಂಚುರಿ ಹೊಡಿತಾರೆ. ಅವ್ರ ಜೊತೆಗೆ ನಮ್ಮ ಆಯುಷ್ ಮಾತ್ರ ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿನೂ ಕೂಡ ಓಪನರಾಗಿ ಬಂದು ಆರೋನ್ ಅವ್ರ ಜೊತೆಗೆ ಸೇರಿಕೊಂಡು ಮಸ್ತಾಗಿ ರನ್ಸ್ನ ಹೊಡೆದಿದ್ದಾರೆ. 68 ರನ್ ಹೊಡೆದಿದ್ದಾರೆ. ಈ ಕಡೆಯಿಂದ ಸೆಂಚುರಿ ಹೊಡೆದಿರುವಂಥ ಆರೋನಿಗೆ ಖಂಡಿತ ಕ್ರೆಡಿಟ್ ಕೊಡಲೇಬೇಕು. ಇನ್ನೂ ಒಂದು ಕಡೆ ನಮ್ಮ RCB ಪ್ಲೇಯರ್ ಆದಂಥ ವಿಹಾನ್ ಮಲ್ಹೋತ್ರಾ ಅವರು ಕಡೆವರೆಗೂ ನಿಂತ್ಕೊಂಡು ಆಡಿದ್ದಾರೆ. 38 ರನ್ 40 ರನ್ ಹೊಡೆದಿದ್ದಾರೆ. ಸೊ ಮ್ಯಾಚ್ನ ಗೆಲುವಲ್ಲಿ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ ಆ್ಯಂಡ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಬಂದ್ಬಿಟ್ಟು ಆಡಿದಂಥ ಆಯುಷ್ ಮಾತ್ರ ಒಂದು 60+ ರನ್ಸ್ನ ಹೊಡೆದಿದ್ದಾರೆ. ಸೊ ಆಲ್ ಓವರ್ ನೋಡ್ತು ಅಂದರೆ ಇಂಡಿಯಾ ಜಾಸ್ತಿ ವಿಕೆಟ್ಸ್ಗಳನ್ನ ಕಳ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವರು ಕೂಡ ಜಾಸ್ತಿ ವಿಕೆಟ್ಸ್ಗಳನ್ನ ಕಳ್ಕೊಂಡಿಲ್ಲ. ನೋಡೋಗೋಯ್ತು ಅಂತಂದರೆ ಅಫ್ಘಾನಿಸ್ತಾನ್ ಒಳ್ಳೆ ಆಟನ ಆಡಿದ್ದಾರೆ ಥ್ರೂಔಟ್ ದ ಟೂರ್ನಮೆಂಟ್. ಇಲ್ಲಿ ಪೊಸಿಷನ್ಗೆ ಬರಬೇಕು ಅಂದರೆ ಅಫ್ಘಾನಿಸ್ತಾನ್ ಅಂತ ಟೀಮು ಸುಮ್ಮನೆ ಮಾತಲ್ಲ. ಈ ಒಂದು ಪೊಸಿಷನ್ಗೆ ಬಂದಿದ್ದೀವಿ ಅಂತಲೇ ಖಂಡಿತ ಅಫ್ಘಾನಿಸ್ತಾನ್ ಟೀಮ್ಗೆ ಖುಷಿ ಅಂತೂ ಆಗಿರುತ್ತೆ. ಸೆಮಿಫೈನಲ್ ಅಂತಕ್ಕೆ ಅದು ಇಂಡಿಯಾ ಅಗೇನ್ಸ್ಟ್ ಆಡ್ತಾ ಇದ್ದೀವಿ ಅಂತ ಅಂದಾಗ. ಸೊ ಅಫ್ಘಾನಿಸ್ತಾನ್ ಕ್ರಿಕೆಟ್ನ ನೋಡ್ತು ಅಂತಂದರೆ ಕ್ಲೋಸಾಗಿ ಗಮನಿಸ್ತು ಅಂತಂದರೆ ಸಿಕ್ಕಾಪಟ್ಟಿ ಡೆವಲಪ್ ಆಗಿದ್ದಾರೆ ಅಂತ ಅನ್ನಿಸಿದೆ. ಬೇರೆ ಕ್ರಿಕೆಟಿಂಗ್ ನೇಷನ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ ನೋಡಿ, ಇವಾಗ ಸೌತ್ ಆಫ್ರಿಕಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಎಲ್ಲರಿಗೂ ಚಾನ್ಸಸ್ ಇತ್ತು ಬರೋದಕ್ಕೆ ಈ ಒಂದು ಪೊಸಿಷನ್ಗೆ. ಬಟ್ ಅಫ್ಘಾನಿಸ್ತಾನ್ ಬಂದಿದೆ ಸೆಮಿಫೈನಲ್ಗೆ ಅಂತ ಅಂದಾಗ ಖಂಡಿತ ಅವರ ಕ್ರಿಕೆಟು, ಅವರ ನೆಕ್ಸ್ಟ್ ಫ್ಯೂಚರ್ ಏನಿದೆ ಸಿಕ್ಕಾಪಟ್ಟೆ ಬ್ರೈಟ್ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ. ಅವ್ರು 4 ವಿಕೆಟ್ ಕಳ್ಕೊಂಡ್ರೆ ನಾವು 3 ವಿಕೆಟ್ನ ಕಳ್ಕೊಂಡು ಮ್ಯಾಚ್ನ ಕಲಾಸ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ 2 ಟೀಮು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಂಡಿಯನ್ ಟೀಮ್ ಇನ್ನೂ ಸಖತ್ತಾಗಿ ಫಾ ಬೆಟರ್ ಆಗಿ ಬ್ಯಾಟಿಂಗ್ನ ಆಡಿದೆ. ನೋಡೋಣ ಫೈನಲಲ್ಲಿ ಅದೇನಾಗುತ್ತೆ ಕತೆ ಅಂತ. ಇಂಗ್ಲೆಂಡು 277 ರನ್ ಏನೋ ಹೊಡೆದಿರ್ತಾರೆ. ಆಸ್ಟ್ರೇಲಿಯಾ ಅಗೇನ್ಸ್ಟು. ಆಸ್ಟ್ರೇಲಿಯಾದವರು 250 ಹೊಡಿತಾರೆ. 27 ರನ್ನ ವಿಕ್ಟ್ರಿ ಆಗುತ್ತೆ. ಚೇಸ್ ಮಾಡೋಕ್ಕಾಗಲಿಲ್ಲ ಆಸ್ಟ್ರೇಲಿಯನ್ ಟೀಮ್ ಕೈಲಿ. ಸೊ ಇಂಗ್ಲೆಂಡು ಕೂಡ ಕ್ವಾಲಿಟಿ ಟೀಮ್ ಇದೆ. ನೋಡಿ, ಗ್ರೂಪ್ ಎಲ್ಲಿ ಗ್ರೂಪ್ ಬಿ ಅಲ್ಲಿ 2 ಗ್ರೂಪಲ್ಲೂ ಕೂಡ ಟಾಪಲ್ಲಿ ಫಿನಿಶ್ ಮಾಡಿದವರು ಕ್ವಾಲಿಫೈ ಆಗಿದ್ದಾರೆ ಅಂತ ಅಲ್ಲ. ಇಂಡಿಯಾ ನೋಡಿ ಗ್ರೂಪ್ ಬಿ ಇಂದನೇ 2 ಟೀಮು ಕೂಡ ಕ್ವಾಲಿಫೈ ಆಗಿದೆ ಇವಾಗ ಫೈನಲ್ಸಿಗೆ. ಆಸ್ಟ್ರೇಲಿಯಾ ನಂಬರ್ 1 ಫಿನಿಶ್ ಮಾಡಿದ್ರು, ಅಫ್ಘಾನಿಸ್ತಾನ ನಂಬರ್ 2 ಫಿನಿಶ್ ಮಾಡಿದ್ರು ಗ್ರೂಪ್ ಎ ಅಲ್ಲಿ. ಈ ಕಡೆಯಿಂದ ಇಂಡಿಯಾ ಮತ್ತು ಇಂಗ್ಲೆಂಡ್ ಅವರು ಕ್ವಾಲಿಫೈ ಆಗಿರೋ ಗ್ರೂಪ್ ಬಿ ಇಂದ. ಇವಾಗ ಗ್ರೂಪ್ ಬಿ ಅವರೇ 2 ಟೀಮು ಕೂಡ ಫೈನಲ್ ಆಡೋ ಥರ ಆಗಿದೆ. ಗ್ರೂಪ್ ಎ ಅವರು ಇಬ್ಬರು ಕೂಡ ಮನೆಗೆ ಬಂದಿದ್ದಾರೆ ಸೆಮಿಫೈನಲ್ಲಿ ಸೋತ್ಬಿಟ್ಟು. ಸೊ ನೋಡೋಣ ಏನಾಗುತ್ತೆ ಅಂತ. ನೋಡಿ, 5ನೇ ತಾರೀಕು ನೋಡ್ತು ಅಂತಂದರೆ WPL ಫೈನಲ್ಲು ನಮ್ಮ RCB ಆಡ್ತಿದೆ. 6ನೇ ತಾರೀಕು ನೋಡ್ತು ಅಂತಂದರೆ ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ಲು. 7ನೇ ತಾರೀಕು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ. ಇದಕ್ಕಿಂತ ಕ್ರಿಕೆಟ್ ಬೇಕಾಗಿರೋ ಇವತ್ತು ನೋಡ್ತು ಅಂದರೆ ವಾರ್ಮ್ ಅಪ್ ಮ್ಯಾಚ್ ಬೇರೆ ಆಗ್ತಾಯಿದೆ. ಕ್ರಿಕೆಟ್ನ ಲಕ್ಸುರಿ ಇನ್ನು ಅಪ್ಕಮಿಂಗ್ 3-4 ಮಂತ್ಸ್ ಏನಿದೆ ಕ್ರಿಕೆಟ್ನ ಲಕ್ಸುರಿ ಅಷ್ಟೇ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.